Just a quick trade during my break. Checking my portfolio between classes. This is how I earn on the side. ನೀವು ಆಫೀಸ್ ಜಾಬ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಇದೆಯಾ, ಸ್ಟೂಡೆಂಟ್ಸ್ ಇದ್ದೀರಾ, ಸೈಡ್ ಇನ್ಕಮ್ಗೋಸ್ಕರ ಟ್ರೇಡಿಂಗ್ ಟ್ರೈ ಮಾಡ್ತಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ತುಂಬ ರೀಲ್ಸ್ ಬರುತ್ತೆ, ಮಾರ್ನಿಂಗ್ ಟ್ರೇಡ್ ಮಾಡಿ ಈವ್ನಿಂಗ್ ಸ್ಯಾಲ್ರಿ ತೊಗೊಳ್ಳಿ ಅಂತ. ಅದು ನಿಜ ಹೇಳಬೇಕು ಅಂತಂದರೆ ಟ್ರೇಡಿಂಗ್ ಸೈಡ್ ಇನ್ಕಮ್ ಅಲ್ಲ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಟ್ರೇಡಿಂಗ್ ಬಗ್ಗೆ ಇರ್ತಕ್ಕಂಥ ಒಪಿನಿಯನ್ ಏನಿದೆ ಅದನ್ನು ನಾನು ನಿಮಗೆ ಚೇಂಜ್ ಮಾಡೋ ಥರ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮನಿ ಮಾರ್ಗ ಕನ್ನಡ ಚಾನಲ್ಗೆ ಸ್ವಾಗತ. ಈ ಚಾನಲಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಟಿಪ್ಸ್ ಕೊಡಲ್ಲ, ಕಾಲ್ಸ್ ಕೊಡಲ್ಲ, ಬರೀ ಲರ್ನಿಂಗ್ ಮಾತ್ರ ನಿಮಗೆ ಉಚಿತವಾಗಿ ಸಿಗ್ತಾ ಹೋಗುತ್ತೆ. ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥ ಟಾಪಿಕ್ ಏನು ಅಂತಂದರೆ, ಯಾಕೆ ಟ್ರೇಡಿಂಗ್ ಸೈಡ್ ಇನ್ಕಮ್ ಅಲ್ಲ, ವೈ ಟ್ರೇಡಿಂಗ್ ಇಸ್ ನಾಟ್ ಅ ಸೈಡ್ ಇನ್ಕಮ್. ಆ್ಯಂಡ್ ತುಂಬ ಜನ ಬಿಗಿನರ್ಸ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿದೆ. ಸೈಡ್ ಇನ್ಕಮ್ ಅಂತಂದರೆ ಏನು? ಇವಾಗ ನೀವೆಲ್ಲೋ ಕೆಲಸ ಮಾಡ್ತಾಯಿದ್ದೀರಾ, ಬಿಸ್ನೆಸ್ ಮಾಡ್ತಾಯಿದ್ದೀರಾ, ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮ್ನ ನೀವು ಬೇರೆ ಇನ್ಯಾವುದೇ ಕಡೆ ಯೂಸ್ ಮಾಡಿಕೊಂಡು ಅದರಿಂದ ಹಣ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಸೈಡ್ ಇನ್ಕಮ್ ಅಂತ ಕರಿತೀವಿ. ಸೊ ಸೈಡ್ ಇನ್ಕಮಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ವರ್ಕಿಂಗ್ ಅವರ್ಸ್ ಏನಿದೆ, ನೀವು ಕೊಡ್ತಕ್ಕಂಥ ಟೈಮ್ ಏನಿದೆ ಅದು ಫಿಕ್ಸ್ ಆಗಿರುತ್ತೆ. ನೀವು ಇಷ್ಟು ಅವರ್ ನಾನು ಟೈಮ್ ಸ್ಪೆಂಡ್ ಮಾಡಿದ್ರೆ ಇಷ್ಟು ಇನ್ಕಮ್ ಬರುತ್ತೆ ಅಂತ ಇರುತ್ತೆ. ನಿಮಗೆ ಸ್ವಲ್ಪ ಎಮೋಷನಲ್ ಸ್ಟ್ರೆಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಉದಾಹರಣೆಗೆ ಟ್ಯೂಷನ್ ಅಲ್ವಾ, ಹೌಸ್ ವೈಫ್ಸ್ ಟ್ಯೂಷನ್ಸ್ ಮಾಡ್ಬೋದು. ಇನ್ ಕೇಸ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಬೇರೆ ಕಡೆ ಅಂತಂದರೆ, ನೀವು ನಿಮ್ಮದಾಗಿರ್ತಕ್ಕಂಥ ಟ್ಯೂಟರಲ್ನ ಕೂಡ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಫ್ರೀಲಾನ್ಸಿಂಗ್ ಮಾಡ್ಬೋದು. ಎಸ್ಪೆಷಲಿ IT ಪ್ರೊಫೆಷನಲ್ಸ್ ಏನು ಮಾಡ್ತಾರೆ ಅಂತಂದರೆ, ಈ ಕೋಡಿಂಗಿಗೆ ಹೆಲ್ಪ್ ಮಾಡೋದು ಅಥವಾ ಡಿಸೈನಿಂಗಿಗೆ ಹೆಲ್ಪ್ ಮಾಡೋದು, ಬೇರೆ ಇನ್ಯಾವುದೋ ಪಾರ್ಟ್ ಟೈಮ್ ಬಿಸ್ನೆಸ್ನ ನೀವು ಮಾಡ್ಬೋದು. ಅದೇ ಟ್ರೇಡಿಂಗ್ ಅಂತ ಬಂದಾಗ ಇದು ಕಂಪ್ಲೀಟ್ಲಿ ಇದರ ವಿರುದ್ಧವಾಗಿದೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಟ್ರೇಡಿಂಗ್ ಅಂತಂದರೆ ನೀವು ಫುಲ್ ಟೈಮ್ ಕೊಡಬೇಕಾಗತ್ತೆ. ಮಾರ್ಕೆಟ್ ಓಪನ್ ಯಾವಾಗ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ಏನು ನ್ಯೂಸ್ ಬರ್ತಾ ಇದೆ, ತುಂಬ ಕ್ವಿಕ್ಕಾಗಿ ಡಿಸಿಷನ್ಸ್ನ ತಗೊಳ್ತಾ ಹೋಗಬೇಕಾಗುತ್ತೆ. ಎಮೋಷನ್ಸ್ನ ತುಂಬ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಮಾರ್ಕೆಟ್ನ ನೀವು ಫ್ರೀ ಇರೋ ಟೈಮ್ನ ನೋಡಲ್ಲ. ಮಾರ್ಕೆಟ್ ಯಾವತ್ತಿದ್ರು ನೀವು ಯಾವಾಗ ಫ್ರೀ ಇದ್ದೀರಾ ಅಂತ ನೋಡಲ್ಲ. ಮಾರ್ಕೆಟ್ ನೀವು ಯಾವಾಗ ಬ್ಯುಸಿ ಇರ್ತೀರೋ ಅವಾಗ ನಿಮ್ಮ ಪೇಷನ್ಸ್ ಅದು ಟೆಸ್ಟ್ ಮಾಡ್ತಾ ಹೋಗುತ್ತೆ. ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಪೊಸಿಷನ್ ತಗೊಂಡಿರ್ತೀರಾ, ಅದು ನಿಮ್ಮ ಆಪೋಸಿಟ್ ಡೈರೆಕ್ಷನ್ ಏನಾಗುತ್ತೆ, ಅವಾಗ ಟೆನ್ಷನ್ ಜಾಸ್ತಿ ಆಗುತ್ತೆ. ಎರಡನೇದೇನು ಅಂತಂದರೆ, ಇಲ್ಲಿ ಟೈಮ್ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರೆಲ್ಲ ಸೈಡ್ ಇನ್ಕಮ್ ಸೀಕರ್ಸ್ ಇದ್ದೀರಾ, ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ಟ್ರೇಡ್ ಯಾವಾಗ ಮಾಡ್ತೀರಾ, ವರ್ಕಿಂಗ್ ಅವರ್ಸಲ್ಲ ನೀವು ಟ್ರೇಡ್ ಮಾಡ್ತಾ ಇರ್ತೀರಾ. ಟೈಮಲ್ಲಿ ನೀವೇನು ಮಾಡಬೇಕು, ಸ್ಕ್ರೋಲ್ ಮಾಡಿಬಿಟ್ಟು ನಿಮ್ಮ ಕರೆಂಟ್ ಪೊಸಿಷನ್ ಏನಿದೆ, ಚಾರ್ಟ್ ಏನಿದೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಮೀಟಿಂಗಲ್ಲಿ ಇರ್ತೀರಾ, ಇಮಿಡಿಯೇಟಾಗಿ ಮೊಬೈಲ್ ಓಪನ್ ಮಾಡಿಬಿಟ್ಟು ಅಟೆಂಡ್ ಮಾಡಲೇಬೇಕಾಗುತ್ತೆ. ಅಲ್ಲಿ ತುಂಬ ಅಟೆಂಟಿವ್ ಆಗಿ ಇರಲೇಬೇಕಾಗುತ್ತೆ. ಈ ಸಿಚುಯೇಷನ್ ಇರೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಲೇಟ್ ಎಂಟ್ರಿ ಆಗ್ಬೋದು, ಲೇಟ್ ಎಕ್ಸಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಎಮೋಷನಲ್ ಡಿಸಿಷನ್ಸ್ನ ಕೂಡ ನೀವು ಇಲ್ಲಿ ತಗೋಬೋದು. ಇದರಿಂದ ಏನಾಗುತ್ತೆ, ಹೆಚ್ಚಿನ ಥರನಾಗಿರ್ತಕ್ಕಂಥ ಲಾಸ್ ಆಗುತ್ತೆ ಹೊರತು ಪ್ರಾಫಿಟ್ ನಿಮಗೆ ಆಗಲ್ಲ. ತುಂಬ ಜನ ಏನು ಮಾಡ್ತಾರೆ, ಟ್ರೇಡಿಂಗ್ನ ಸೈಡ್ ಇನ್ಕಮ್ ಆಗಿ ಬಳಸ್ಕೊತಿದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಈ ಟ್ರೇಡ್ ವಿನ್ ಆಗಬೇಕು, ಲಾಸ್ ರಿಕವರ್ ಆಗಬೇಕು, ಮಂತ್ ಎಂಡ್ ಎಕ್ಸ್ಪೆನ್ಸಸ್ ಇದೆ ನನಗೆ, ಅದಕ್ಕೋಸ್ಕರ ಏನು ಈ ಟ್ರೇಡಿಂಗಿಂದನೇ ನಾನು ದುಡ್ಡನ್ನ ಮಾಡಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ನಿಮಗೆ ಇಲ್ಲಿ ಡಿಸಿಪ್ಲಿನ್ ಬರೋಕ್ಕೆ ಸಾಧ್ಯನಾ? ಸೊ ಇಲ್ಲವೇ ಇಲ್ಲ. ಎಮೋಷನ್ಸ್ನ ನೀವು ಟ್ರೇಡಿಂಗಲ್ಲಿ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತಂದರೆ, ನಿಮಗೆ ಕಂಪ್ಲೀಟ್ ಮೈಂಡ್ ಸೆಟ್ಟು ಕರೆಕ್ಟಾಗಿರಬೇಕು. ಮಿತ್ತೇನು ಅಂತಂದರೆ, ಪೀಪಲ್ ಥಿಂಕ್ ಒನ್ ಟ್ರೇಡ್ ಪ್ರಾಫಿಟ್ ಆಗಿದ್ರೆ ಡೈಲಿ ಇನ್ಕಮ್ ಬರುತ್ತೆ ಅಂತ ಅನ್ಕೋತಾರೆ. ಆದರೆ ಮಾರ್ಕೆಟಲ್ಲಿ ಒಂದಿನ ಪ್ರಾಫಿಟ್, ನೆಕ್ಸ್ಟ್ ಡೇ ಲಾಸ್, ನೆಕ್ಸ್ಟ್ ವೀಕ್ ಸೈಡ್ ವೇಸ್ ಇರುತ್ತೆ, ಅಥವಾ ನಿಮಗೆ ವೀಕೆಂಡ್ ಇರುತ್ತೆ. ಸುಮಾರು ಕಾರಣಗಳಿದೆ ಅಲ್ವಾ? ಸೊ ಟ್ರೇಡಿಂಗಲ್ಲಿ ಇನ್ಕಮ್ ಅಂತಕ್ಕಂಥದ್ದು ಫಿಕ್ಸ್ಡ್ ಇರಲ್ಲ. ಸೈಡ್ ಇನ್ಕಮ್ ಯಾವಾಗಲೂ ಫಿಕ್ಸ್ಡ್ ಆಗಿರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂತಂದರೆ, ತುಂಬ ಜನ ಇನ್ಫ್ಲುಯೆನ್ಸರ್ ಹೇಳ್ತಾರೆ ಸೈಡ್ ಇನ್ಕಮ್ಗೋಸ್ಕರ ನೀವು ಟ್ರೇಡಿಂಗ್ನ ಆಪ್ಟ್ ಮಾಡ್ಕೊಳ್ಳಿ ಅಂತ. ಸೊ ಅವ್ರು ನಿಮ್ಗೆ ಹೇಳಲ್ಲ ಲಾಸ್ ಹೆಂಗಾಗುತ್ತೆ, ಸ್ಟ್ರೆಸ್ ಎಷ್ಟಿರುತ್ತೆ, ಎಷ್ಟು ದಿನ ನೀವು ನಿದ್ರೆ ಬರೆದಿರೋ ರಾತ್ರಿಗಳನ್ನ ಕಳೀತೀರಾ. ಅವ್ರಿಗೆ ಬಂದಿರತಕ್ಕಂಥ ಪ್ರಾಫಿಟ್ನ ಮಾತ್ರ ತೋರಿಸ್ತಾರೆ ವಿನಃ ಅವ್ರಿಗೆ ಆಗಿರ್ತಕ್ಕಂಥ ಲಾಸ್ನ ಅವರು ಯಾವತ್ತೂ ತೋರಿಸಲ್ಲ. ಸೊ ಯಾರು ಟ್ರೇಡ್ ಮಾಡಬೇಕು? ಇಷ್ಟೆಲ್ಲ ಇರಬೇಕಾದ್ರೆ ಟ್ರೇಡ್ನ ಯಾರು ಮಾಡಬೇಕು? ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದನ್ನು ಒಂದು ಬಿಸ್ನೆಸ್ ಅಂತ ಕರೆದಿದ್ದೀನಿ ಅಲ್ವಾ? ಯಾರು ಸ್ಟಾಕ್ ಮಾರ್ಕೆಟಿಂದ ನಾನು ಕಲಿಬೇಕು ಅಂತಿದ್ದಾರೆ, ಯಾರ ಹತ್ರ ಟೈಮ್ ಜಾಸ್ತಿ ಇದೆ, ಅವ್ರೇನು ಮಾಡಬೇಕು ಅಂತಂದರೆ ಈ ಟ್ರೇಡಿಂಗ್ನ ಮಾಡಬೇಕು. ನಿಮ್ಮ ಹತ್ರ ಕ್ಯಾಪಿಟಲ್ ರೆಡಿ ಇದೆ, ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂತಂದರೆ ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಏನಿದೆ, ನಿಮ್ಮ ಬಾಡಿಗೆ ಆಗಿರ್ಬೋದು, ಸ್ಕೂಲ್ ಫೀಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಏನಿದೆ EMI ಇದೆ, ಸೊ ಇದು ಎಲ್ಲನೂ ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಟ್ರೇಡಿಂಗ್ನ ಮಾಡ್ಬೋದು. ಬಿಗಿನರ್ಸ್ ಮತ್ತು ಸೈಡ್ ಇನ್ಕಮ್ ಸೀಕರ್ ಏನಿದೆ, ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್, ತುಂಬ ಡೇಂಜರಸ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಬೆಟರ್ ಆಲ್ಟರ್ನೇಟಿವ್ ಫಾರ್ ಬಿಗಿನರ್ಸ್ ಏನು ಮಾಡಬೇಕು ಬಿಗಿನರ್ಸ್ ಅಂತ ಅಂದರೆ, ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ, ಸ್ಕಿಲ್ ಬೇಸ್ಡ್ ಇನ್ಕಮ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, SIP, ಕಾಂಪೌಂಡಿಂಗ್ ಮತ್ತು ಲರ್ನಿಂಗ್, ಫೇಸ್ ವೈಸ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಫಸ್ಟ್ ನಿಮ್ಮ ಇನ್ಕಮ್ನ ಸೆಕ್ಯೂರ್ ಮಾಡಿ,
ಆಮೇಲೆ ಟ್ರೇಡಿಂಗ್ನ ಎಕ್ಸ್ಪ್ಲೋರ್ ಮಾಡಿ. ನಿಜ ಹೇಳಬೇಕು ಅಂತಂದರೆ ಟ್ರೇಡಿಂಗ್ ಸೈಡ್ ಇನ್ಕಮ್ ಅಲ್ಲ, ಟ್ರೇಡಿಂಗ್ ಸೀರಿಯಸ್ ಪ್ರೊಫೆಷನ್. ಸೈಡ್ ಇನ್ಕಮ್ ಮೈಂಡ್ಸೆಟ್ಟಿಂದ ಟ್ರೇಡ್ ಮಾಡಿದ್ರೆ ಮಾರ್ಕೆಟ್ ನಿಮ್ಮ ಅಕೌಂಟ್ನ ಸೈಡ್ಗಿಡುತ್ತೆ, ಕಂಪ್ಲೀಟಾಗಿ ಸ್ವೈಪ್ ಮಾಡುತ್ತೆ. ನೀವು ಟ್ರೇಡಿಂಗ್ ಹೈಪಿಂದ ದೂರ ಆಗಿ ಮಾರ್ಕೆಟ್ನ ಕರೆಕ್ಟ್ ಡೈರೆಕ್ಷನ್ನಲ್ಲಿ ಅರ್ಥ ಮಾಡಬೇಕು ಅಂತಂದರೆ ಇವಾಗಲೇ ಮನಿ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವಿಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಟಿಪ್ಸ್ ಕೊಡಲ್ಲ, ರೈಟ್ ಡೈರೆಕ್ಷನ್ ಕೊಡ್ತಾ ಹೋಗ್ತೀವಿ ನಿಮ್ಮ ಲರ್ನಿಂಗ್ ಮೇಲೆ. ಬಿಕಾಸ್ ಮಾರ್ಕೆಟ್ಗೆ ಶಾರ್ಟ್ಕಟ್ ಇಲ್ಲ, ಮಾರ್ಕೆಟ್ಗೆ ಡೈರೆಕ್ಷನ್ ಬೇಕು.